ಕಾವ್ಯ ಅವ್ರೆ, ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ರಿ, ಅದಕ್ಕೆ ಕೇಳಕತ್ತೀನಿ, ಏನು ಅನ್ಕೋಬೇಡ್ರಿ. ನಿಮ್ಗೆ ಓದೋ ಹವ್ಯಾಸ ಭಾಳ ಇದ್ದಂಗೆ ಕಾಣ್ತತಲ್ಲ? ಹ್ಞೂನ್ರಿ ನಂಗೆ ಓದೋ ಹವ್ಯಾಸ ಭಾಳ. ಅದಕ್ಕೆ ನಮ್ಮ ಅವ್ವ ಬೈತಿರ್ತಾಳೆ, ಅದೇನು ಯಾವಾಗಲೂ ಪುಸ್ತಕ ಇಟ್ಕೊಂಡು ಕುಂತಿರ್ತಿ, ಎಲ್ಲರೂ ಒಂದು ಸ್ವಲ್ಪ ಹೊರಗೆ ಹೋಗ್ಬಾ ಅಂತ. ನಂಗೆ ಓದೋದು ಅಂದ್ರೆ ಭಾಳ ಇಷ್ಟ ರೀ. ಎಷ್ಟು ಓದಿದ್ರು ಬೇಸರ ಆಗಲ್ಲ, ಅದಕ್ಕೆ ಓದ್ತಾನೆ ಇರ್ತೀನಿ. ಅದು ಸರಿ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ನಿಮ್ಮಮ್ಮ ಕೆಳಗೆ ಹೇಳಿದ್ರಲ್ರಿ, ನೀನು ಓದೋ ಕೋಣೆಗೆ ಕರ್ಕೊಂಡು ಹೋಗು ಅಂತ. ಇಲ್ಲಿ ಬಂದು ನೋಡಿದ್ರ ನೀವು ಸ್ಟಡಿ ರೂಮಿಗೆ ಕರ್ಕೊಂಡು ಬಂದಿರೋ ಇಲ್ಲ ಲೈಬ್ರರಿ ಕರ್ಕೊಂಡು ಬಂದ್ರ ಅಂತ ನಂಗೆ ಡೌಟ್ ಆತ್ರಿ. ಎಷ್ಟೊಂದು ಪುಸ್ತಕ ಐತ್ರಿ, ಇಷ್ಟೊಂದೆಲ್ಲ ಓದಿದ್ರ ನಿಮ್ಗ ಸಾಕಾದಂಗ ಆಗಲ್ಲೇನ್ರಿ? ಸುಸ್ತಾಗಲ್ಲೇನ್ರಿ ಇಷ್ಟೊಂದೆಲ್ಲ ಓದ್ತಿರಲ್ಲ? ಹಂಗೇನಿಲ್ರಿ, ನಾ ಏನೆಲ್ಲ ಒಂದೇ ದಿನ ಓದಂಗಿಲ್ರಿ. ಎರಡೆರಡು ಪುಸ್ತಕ ಒಂದಿನಕ್ಕೆ ಓದ್ತೀನ್ರಿ. ಮುಂಚೆ ಎಲ್ಲ ಒಂದ್ ಪುಸ್ತಕ ಒಂದಿನ ಆಗದ್ರಿ. ಬರ್ತಾ 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 ಎರಡೆರಡು ಪುಸ್ತಕ ಓದಕ್ ಶುರು ಮಾಡೀನ್ರಿ. ನಂಗೆ ಓದ್ ಕಳಿಬೇಕಂದ್ರ ಅದ ಒಂಥರ ಖುಷಿ ರೀ. ಅದಕ್ಕೆ ನಾ ಅದನ್ನ ಓದ್ತೇನೆ. ಇನ್ನು ನನ್ನ PhD ಓದೋದು ಭಾಳ ಇರ್ತೈತ್ರಿ. ಪೇಪರ್ ಮತ್ತ ಸಬ್ಮಿಟ್ ಮಾಡ್ಬೇಕ್ರಿ. ಭಾಳ ಟೈಮ್ ಇಲ್ಲ ನಂಗೆ, ಅದಕ್ಕೆ ಓದೋದ್ ಮಾಡ್ತೇನೆ. ಸಿಟಿಗೆ ಹೋಗ್ಬೇಕಾಗೈತೆ, ಆದ್ರೆ ನಮ್ಮ ಅವ್ವ ಸಿಟಿಗೆ ಬೇಡ ಬೇಡ ಅನ್ನಕತ್ತಾಳ. ಹೋಗ್ಬೇಕಾಗ್ ಬಂದಾಗ ಹೋಗ್ಲೇಬೇಕು ನೋಡ್ರಿ. ಒಬ್ಬ ನೀವು PhD ಮಾಡಕತ್ತೀರಿ? ಗೊತ್ತಾಗಲ್ರಿ. ಬಾ ಎಷ್ಟು ಸಿಂಪಲ್ ಆಗದಿರಿ ನೀವು. ಕೆಲವೊಂದು ಹೆಣ್ಮಕ್ಳಿಗೆ ಇನ್ನು 4 ಅಕ್ಷರ ಓದಿರ್ತಾವ, ಆಗ್ಲೇನೆ ಕೊಬ್ಬು ಕೊಬ್ಬು ಬಂದಂಗ ಜಂಬ ತೋರಿಸ್ತಾವ. ಅಂಥದ್ರಾಗ ನೀವು ಈಟ್ ಓದಿರಿ, ಎಷ್ಟು ಸಿಂಪಲ್ ಆಗದಿರಿ. ಮಕ್ಳಿಗೂ ಪಾಠ ಹೇಳ್ಕೊಡ್ತೀರಿ, ದೊಡ್ಡವ್ರು ಕೂಡ ಎಷ್ಟು ಗೌರವ ಕೊಟ್ಟು ಮಾತಾಡ್ತೀರಿ. ಭಾಳ ಖುಷಿ ಆಕತ್ರಿ ನಿಮ್ಮನ್ನ ನೋಡಿದ್ರ. ಏಟ್ ಓದಿದ್ರು ಮುಗಿಯಲ್ರಿ. ಜೀವನದಾಗ ಏನ್ ಕಲ್ತ್ರು ಮುಗಿಯೋದಷ್ಟು ಇರ್ತೈತ್ರಿ. ಎಷ್ಟು ಕಲ್ತ್ರು ಕಮ್ಮಿನ. ಅಂತದ್ರಾಗ PhD ಯಾವ ಲೆಕ್ಕ ಹೇಳ್ರಿ? ಸುಮ್ಮನೆ ಒಂದು ಡಾಕ್ಟರೇಟ್ ತಗೊಳಕ್ಕ ಅಂತ ಹೇಳಿ PhD ಆಗಿರ್ತೈತಿ. ಅದು ಏನ್ ನಾವೇನು ಇಡೀ ಜಗತ್ನಾಗ ಇರೋ ಎಲ್ಲಾ ವಿಷಯದ ಮೇಲೆ ಮಾಡ್ತೀವಿ ಅಂದ್ರೆ, ನಾವು ಒಂದು ವಿಷಯ ತಗೋತೀವಿ, ಅದ್ರ ಮ್ಯಾಕ್ ಮಾಡ್ತೀವಿ ಅಷ್ಟ. ಅದೊಂದು ವಿಷಯದ ಬಗ್ಗೆ ನಮಗೆ ಗೊತ್ತೈತಿ ಅಂತ ಅನ್ಕೋಬೇಕು. ಅದು ನಿಮ್ಗೂ ಗೊತ್ತೈತಲ್ರಿ, ಈಗ ಎಷ್ಟು ಅಪ್ಗ್ರೇಡ್ ಆಗ್ತೈತಿ ಅಂತ. ದಿನದಿಂದ ದಿನಕ್ಕ ಅಪ್ಡೇಟ್ ಆಗ್ತಾ ಹೋಗತಿ. ನಾವು ಡಾಕ್ಟರೇಟ್ ತಗೊಂಡಿದ್ದು ಈಗ, ಇನ್ನು ಮುಂದ್ ಬರೋ ಮಕ್ಳಿಗೆ ನಾವು ಈಗ ಡಾಕ್ಟರೇಟ್ ತಗೊಂಡಿದ್ದು ಆಗ್ಲೇ ಅವ್ರಿಗೆ 2ನೇ ಕ್ಲಾಸ್ 3ನೇ ಕ್ಲಾಸ್ನಾಗ ಆ ಸಬ್ಜೆಕ್ಟ್ ಇಟ್ಬಿಟ್ಟಿರ್ತಾರ. ಅದು ನಿಜ ಬಿಡ್ರಿ. ಭಾಳ ಓದಿರಿ ನೀವು. ಭಾಳ ಖುಷಿ ಆಕತ್ ನಿಮ್ಮನ್ನ ನೋಡಿದ್ರ. ಅಂದಂಗ ನಾ ಹಿಂಗೆ ಕೇಳ್ತೀನಿ ಅಂತ ಬೇಸರ ಆಗ್ಬಿಡ್ರಿ. ನೀವು ಓದೋ ಸಲುವಾಗಿನೇ ಇನ್ನೂ ಮದುವೆ ಆಗದ ಹಂಗೆ ಉಳ್ಕೊಂಡಿರೇನ್ರಿ? ಅದು ನಂಗ ಮದ್ವೆ ಅಯ್ಯೋ, ನಾ ಕೇಳಿದ್ದು ತಪ್ಪಾತೇನ್ರಿ? ಬೇಸರ ಆಗ್ಬಿಡ್ರಿ. ನಿಮ್ಗೆ ಮದ್ವೆ ಅಂದ್ರ ಇಷ್ಟ ಇಲ್ಲೇನ? ಸುಮ್ಮನೆ ಕೇಳಿದ್ನಿರಿ. ಇಷ್ಟೊಂದು ಓದ್ತೀರಿ ಅಂದ್ಮೇಲೆ ನಿಮ್ಗ ಮದ್ವೆ ಬಗ್ಗೆ ಆಸೆ ಇಲ್ಲ ಅಂತ ಕಾಣ್ತದ ಪಾಪ. ನಾ ಏನೋ ಕೇಳ್ಬಿಟ್ನಿ. ಬೇಸರ ಆಗ್ಬಿಡ್ರಿ. ಹಂಗೇನಿಲ್ರಿ, ನೀವ್ ಈಗ ಬಂದಿರಿ, ನಿಮ್ಗ ಗೊತ್ತಿಲ್ಲಲ್ರಿ. ಇರ್ಲಿ ಬಿಡ್ರಿ. ನಂಗೇನ್ ಮದ್ವೆ ಆಗ್ಬಾರ್ದಂತೇನಿಲ್ರಿ. ಸ್ವಲ್ಪ ಬೇಸರ ಆಗೈತ್ರಿ ಮದ್ವೆ ಬಗ್ಗೆ, ಅದಕ್ಕೆ ಸುಮ್ಮನದೀನ್ರಿ. ನೋಡ್ರಿ, ನಂಗೆ ಗೊತ್ತಿರೋಷ್ಟು ನಾ ಹೇಳ್ತೀನಿ. ನೀವು ಭಾಳ ಓದಿರಿ, ನನ್ಕಿನ ಭಾಳ ಜಾಣ ಅದಿರಿ. ಆದ್ರೂ ನಂಗೆ ಗೊತ್ತಿರೋ ನಾನು ಹೇಳ್ತೀನಿ ರೀ. ಏನೋ ಒಂದು ಓದ್ಬೇಕು ಅಂತ ಹಿಡ್ಕತೀರಿ ಪುಸ್ತಕ, ಅದು ಬ್ಯಾಡ ಅನ್ನಿಸ್ತು ಅಥವಾ ಅದು ಚೆನ್ನಾಗಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಂತ ಬಿಟ್ಬಿಡ್ತೀರೇನ್ರಿ? ಇಲ್ಲ, ಇನ್ನೊಂದು ಪುಸ್ತಕ ತೊಗೊಂಡು ಓದ್ತೀರಿ, ಅದಕ್ಕಿಂತ ಚಲೋ ಐತಿ ಅಂತ ಅನ್ಸಿದ್ದನ್ನ ಓದ್ತೀರಿ ಅಲ್ಲೇನ್ರಿ? ಒಂದು ಯಾವುದೋ ಸರಿ ಇಲ್ಲ ಅನ್ಸಿದ್ರೆ ಅವಾಗ ಇನ್ನೊಂದಕ್ಕೆ ಹೋಗ್ತೀರಿ. ಹಂಗ ಜೀವನದಾಗ ಒಂದು ಯಾವುದೋ ಮದ್ವೆ ಹುಡುಗ ಬಂದ್ ಸಂಬಂಧ ಅದು ಕ್ಯಾನ್ಸಲ್ ಆಯ್ತು ಅಂತ ಅಷ್ಟಕ್ಕೆ ಬೇಸರ ಕೂತ್ಕೋಬೇಡ್ರಿ. ಅದಕ್ಕಿನ ಒಳ್ಳೇದು ನಿಮಗೆ ಸಿಗೋದಿರ್ತತಿ. ಅದಕ್ಕೆ ದೇವ್ರು ಹಂಗೆ ಮಾಡಿರ್ತಾನೆ. ಅಲ್ರಿ, ನಂದು ಲಗ್ನ ತನಕ ಬಂದಿತ್ತು, ಅದು ಆಮೇಲೆ ಕ್ಯಾನ್ಸಲ್ ಆಯ್ತಂತ ನಿಮ್ಗೆ ವಿಷಯ ಗೊತ್ತೇನ್ರಿ? ನಿಮ್ಗೆ ಯಾರು ಹೇಳಿದ್ರಿ? ಅದು ಮನೆಗೆ ಆಂಟಿ ಬಂದಿದ್ರಲ್ಲ, ಅವರು ಮತ್ತು ದೊಡ್ಡಮ್ಮ ಮಾತಾಡ್ತಿದ್ರು ರೀ ನಿಮ್ಮ ಬಗ್ಗೆ. ಅವಾಗ ನೀವು ಭಾಳ ಒಳ್ಳೆಯವರು ಅಂತ ಹೇಳ್ತಿದ್ರಲ್ಲ, ಆಗ ಈ ವಿಷಯ ಬಂತು ರೀ. ನಂದು ಮದುವೆ ವಿಷಯ ಮಾತಾಡ್ತಿದ್ರ, ಆಗ ನಿಮ್ದು ನೆನಪಾಗಿ ಅವರು ನಿಮ್ಮ ವಿಷಯ ಮಾತಾಡಿದ್ರು. ಹಂಗಾಗಿ ನಂಗೆ ಗೊತ್ತಾಯ್ತು ರೀ. ಅಲ್ಲ, ನಾನು ಹೇಳಿದ್ ನಿಮಗೆ ಬೇಸರ ಆಗಿದ್ರೆ ಕ್ಷಮಿಸ್ಬಿಡ್ರಿ. ಅದಕ್ಕೆ ಯಾಕ್ರಿ ಬೇಸರ ಆಗೋದು? ಈ ಊರ್ ಮಂದಿಗೆಲ್ಲ ಗೊತ್ತಿರೋ ವಿಷಯ ಅಲ್ಲೇನ್ರಿ? ಅದಾಗೇನೈತಿ? ಅಂಥದ್ರಲ್ಲೂ ನೀವು ಎಷ್ಟು ಒಳ್ಳೆ ರೀತಿಲಿ ಹೇಳಿರಿ, ನಂಗೆ ಭಾಳ ಖುಷಿ ಆತ್ರಿ. ನೀವು ಹೇಳಿದ್ದು ಸರಿನಾ ಬಿಡ್ರಿ. ಒಂದು ಯಾವುದೋ ಹೋತಂದ್ರ ಅದನ್ನ ಇಟ್ಕೊಂಡು ಕೂರ್ಬಾರ್ದು, ಅದಕ್ಕಿಂತ ಒಳ್ಳೆ ಸಿಕ್ತತಿ ಅಂತ ಕಾಯ್ಬೇಕು ನೋಡ್ರಿ. ಖುಷಿ ಆತ್ರಿ ನಿಮ್ಮ ಮಾತು ಕೇಳಿ. ನಂಗೆ ಲಗ್ನ ಆಗಕ್ಕೆ ಮನ್ಸು ಐತ್ರಿ, ಆಗ್ತೇನ್ರಿ. ಸರಿ ರೀ. ನೀವು ಹೇಳಿದ್ದು ನನಗೂ ಖುಷಿ ಆಯ್ತು. ಕೆಳಗೆ ದೊಡ್ಡಮ್ಮ ಕರೆಯಕತ್ತಾರಲ್ರಿ, ನಾನು ಹೋಗಿ ಬರ್ತೀನಿ ರೀ. ನಿಮ್ಗೆ ಏನಾದರೂ ಸಿಟ್ಟಿನಾಗ ಕೆಲ್ಸ ಇತ್ತು ಮಾಡ್ತು, ನೀವು ಬಂದಾಗ ಏನಾದ್ರು ಸಹಾಯ ಬೇಕತ್ತಂದ್ರೆ ನಮ್ಮ ದೊಡ್ಡಮ್ಮ ಹತ್ರ ನನ್ನ ನಂಬರ್ ಇರ್ತೈತೆ. ಯಾವಾಗ ಬೇಕಾದ್ರೂ ನೀವು ನಂಗೆ ಒಂದು ಫೋನ್ ಹಚ್ಚಿರಿ, ನಾನು ನಿಮಗೆ ಬಂದು ಹೆಲ್ಪ್ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸಿಟಿ ಯಾರೂ ಗೊತ್ತಿಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಯಾವಾಗ ಬೇಕಾದ್ರೂ ನೀವು ನಂಗೆ ಒಂದು ಫೋನ್ ಮಾಡಿರಿ ಸಾಕು, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೇನೆ. ನಿಮ್ಗೆ ಏನಾದರೂ ಎಲ್ಲರೂ ಕರ್ಕೊಂಡು ಹೋಗೋದು ಮಾಡೋದು ಏನಾದರೂ ಇತ್ತು ಮಾಡ್ತು ಅಂದ್ರೆ ನಾನು ಯಾವಾಗ ಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ತೇನೆ ರೀ. ಅದ್ರ ಬಗ್ಗೆ ಎಲ್ಲ ಬೇಸರ ಆಗ್ಬಿಡ್ರಿ ನೀವು. ನೀವು ಇಷ್ಟ ಹೇಳಿದ್ ನಂಗೆ ಖುಷಿ ಆಯ್ತು ನೋಡ್ರಿ. ಖಂಡಿತ ನಾನು ಸಿಟಿ ಕಡೆ ಏನಾದ್ರು ಬಂದಂದ್ರೆ ಖಂಡಿತ ಏನಾದರೂ ಹೆಲ್ಪ್ ಬೇಕಿತ್ತಂದ್ರೆ ಕೇಳ್ತೇನೆ ರೀ. ಇಷ್ಟ ಹೇಳಿದ್ರಲ್ಲ, ತುಂಬ ಥ್ಯಾಂಕ್ಸ್ ರೀ. ಸರಿ ಕಾವ್ಯ, ನಾ ಹೊರಡ್ತೇನೆ. ಲ್ಯಾಪ್ಟಾಪ್ ಕೊಟ್ಟಿದ್ಕ ತುಂಬ ಥ್ಯಾಂಕ್ಸ್ ರೀ. ಎಲ್ಲ ಶಾಂತಕ, ನೀ ಕರ್ದು ಏಟೋತೈತೆ ಇನ್ನು ಬಂದಿಲ್ಲ ಸಾಗರ. ಕೆಲಸ ಆತ ಅಂತ ಮತ್ತೇನು ಕುಂತ ಏನ? ನಂಗೆ ಒತ್ತಕತ್ತವ, ನಾನು ಹೋಗ್ತೀನಿ. ಇನ್ನು ಊಟ ಮಾಡಿಲ್ಲ, ಹೊಟ್ಟೆ ಭಾಳ ಹಸಿತೈತಿ. ಸಾಗರ, ಸಾಗರ, ಬಾಪ, ಕೆಲಸ ಆಗಿದ್ರೆ ಹೋಗೋಣಂತ. ಓಹ್, ಸಾರಿ ಆಂಟಿ, ನಾನು ಮಾತಾಡ್ತಾ ಕೂತ್ನ, ಹಂಗಾಗಿ ಹೊತ್ತಾಗ್ಬಿಡ್ತು. ಬರ್ರಿ ಆಂಟಿ, ಹೊರಡೋಣ ಅಂತ. ಅರೆ, ಹಂಗ ಹೊರಟ್ರಲ್ಲ ಆಂಟಿ? ಊಟ ಹೊತ್ತಾಗೈತಿ. ಸಾಗರ ಅವರು ಮೊದಲನೇ ಸರಿ ಬಂದಾರ ಮನೆಗೆ, ಊಟ ಮಾಡ್ಕೊಂಡ ಹೋಗ್ರಿ.
ಅಲ್ಲ ನೋಡಪ್ಪ ಸಾಗರ, ಮೊದಲನೇ ಸರ್ತಿ ಬಂದಿ ಅಂತ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನಕತ್ತಾಳ ಕಾವ್ಯ. ಮನೆಗೆ ಅತ್ತೆ ಒಬ್ರೇ ಆದ್ರ ಒಬ್ರೇ ಬಿಟ್ಟು ಬಂದಿವಿ, ಅದಕ್ಕ ಈಗ ಹೊತ್ತಾಕತ್ತವ ನಾವು ಹೊರಡ್ತೇವೆ. ಅವ್ರಿಗೆ ಏನಾರು ಬೇಕಂತಂದ್ರೆ ಪಾಪ ಕೇಳಕ್ ಯಾರಿಲ್ಲ ಅಲ್ಲಿ. ಅಡಿಗೆ ಎಲ್ಲ ಮಾಡಿಟ್ಟ ಬಂದಿನಂತ, ಈಗ ಊಟ ಮಾಡೋದು ಒಂದ ನೋಡವ. ಇನ್ನೊಂದ್ಸರ್ತಿ ಯಾವಾಗಾರ ಊಟಕ್ಕಂತಾನೆ ಬರ್ತೇವೆ. ಈಗ ನಾವು ಹೊರಡ್ತೇವೆ. ಸರಿ ಆಂಟಿ, ಆಯ್ತು. ಕಮ್ಲು, ನಾವು ಹೊರಡ್ತಾವ. ಮಾತಾಡಾದ್ಮೇಲೆ ಏನು ಅಂತ ಫೋನ್ ಹಚ್ಚಿ ಹೇಳಂತೆ ಆಯ್ತಾ. ಆಂಟಿ ಅವ್ರು ಎಷ್ಟು ದಿನ ಆದ್ಮೇಲೆ ಬಂದ್ರಲ್ಲಮ್ಮ, ಖುಷಿ ಆಯ್ತು. ಯಾಕೋ ಅಪರೂಪಕ್ಕೆ ಬಂದ್ಬಿಟ್ಟಾರ. ಏನಂತ, ಏನಾದ್ರು ವಿಷಯ ಇತ್ತಂತೇನು? ಸಾಗರಂಗ ಲಗ್ನ ಮಾಡ್ಬೇಕು ಅಂತ ಅದ್ರಂತ ಅವ್ರ ಮನ್ಯಾಗ. ಅದಕ್ಕ ಶಾಂತಕಂಗ್ ಹೇಳೋಗ್ಯಾರಂತ, ಹುಡ್ಗಿನ್ ನೋಡ್ರಿ ಅದ್ರ ಚಲೋ ಹುಡುಗಿ ಸಿಕ್ಕ್ರ ಅಂತ. ಒಂದ್ ಮದುವೆ ವಿಷಯ ಸಲುವಾಗಿ ಹಂಗ ಮಾತಾಡಕಂತ ಬಂದ್ರ. ಅದಕ್ಕ ಕಾವ್ಯಂಗ್ ಕೇಳಿ ನೋಡ್ರಿ, ಆಕಿದ್ದ ಲಗ್ನ ಹಂಗ ಆತಂತ. ಪಾಪ ಆಕಿಗ ಲಗ್ನ ಆಗೋ ಮನ್ಸ ಆಯ್ತೋ ಇಲ್ಲ, ಲಗ್ನಕ್ಕೆ ಒಪ್ಪಿಸ್ರಿ ಆಕಿಗ ಅಂತ ಅಂತಿದ್ರು. ಅಯ್ಯೋ ಅಷ್ಟೇ ತಾನೇವ, ಸಾಗರ ಅವರು ನನ್ನ ಹತ್ರ ಅದೇ ವಿಷಯ ಮಾತಾಡ್ತಿದ್ರು. ನಂಗೂ ಅವ್ರ ಮಾತು ಕೇಳಿದ್ಮೇಲೆ ಒಂಥರ ಮನ್ಸಿಗ ಸಮಾಧಾನ ಆಯ್ತು. ಅದಕ್ಕೆ ನಾನು ಮದುವೆಗೆ ಹ್ಞೂ ಅಂತ ಅನ್ನಿ. ನನ್ನ ಲಗ್ನಕ್ಕ ಒಪ್ಕೊಂಡಿನವ. ಏನಕ್ಕಲ್ಲ ಹಬ್ಬ, ಇಷ್ಟು ದಿನ ಏನ್ ಹೇಳಿದ್ರು ಒಪ್ತಿದ್ದಕ್ಕೆ ಈಗ ಒಪ್ಕೊಂಡಲ್ಲವ. ಹಬ್ಬ ಭಾಳ ಖುಷಿ ಆಯ್ತು ನೋಡುವ. ಈಗಲೇ ಶಾಂತಕಂಗ ಫೋನ್ ಮಾಡಿ ಹೇಳ್ಬಿಡ್ದಾನಂತ, ಹುಡುಗನ ಕಡೆ ಅವ್ರ ಅಪ್ಪ ಅಮ್ಮ ಬರೋರಿದ್ರ ಬರ್ಲಿ, ನಮ್ ಕಾವ್ಯ ಒಪ್ಪೇಳ ಅಂತ ಹೇಳ್ಬಿಡ್ತಾನೆ. ಎಂತ ಸಂತೋಷದ ವಿಷಯ ಹೇಳ್ದವ. ಭಾಳ ಖುಷಿ ಆಯ್ತು ನೋಡುವ ನೀವು ಒಪ್ಪಿದ್ದು. ಸರಿ ನಾವು ಆತ ಹೇಳಂತ, ಮೊದಲು ನಾವು ಊಟ ಮಾಡೋಣ ಅಂತ. ಅವ್ರ ಪಾಪ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡ್ಲಂತ. ಆಮೇಲೆ ನೀವು ಫೋನ್ ಮಾಡಿ ಬೇಕಾದ್ರೆ ಮಾತಾಡು. ಮತ್ತೆ ನೀವು ಮಾತಾಡೋಕೆ ಶುರು ಮಾಡಿದ್ರೆ ತುಂಬ ಹೊತ್ತು ಮಾತಾಡ್ತೀರಿ. ಆಮೇಲೆ ಊಟದೊತ್ತೋಗಿ ಸಂಜೆ ಚಾ ಕುಡಿ ಹೊತ್ತಾಕತ್ತದಕ್ಕೆ. ಎಂತ ಖುಷಿ ವಿಷಯ ಹೇಳ್ದವ, ಭಾಳ ಖುಷಿ ಆತವ. ಆತು ಊಟ ನಂಗೆ ಈಗಲೂ ಹೊಟ್ಟೆ ತುಂಬ್ದಂಗೆ ಆತು. ಆತ್ ನೋಡಿ ಊಟನ ಮಾಡೋಣ ಅಂತ. ಶಾಂತಕ್ಕಂಗ ಆಮೇಲೆ ಫೋನ್ ಮಾಡೋದೇನು, ಆಕೆ ಮನೆಗೆ ಹೋಗಿ ಕುಂತು ಮಾತಾಡ್ತೀನಂತ. ಭಾಳ ಖುಷಿ ಆಯ್ತು. ಅಂತ ಸಾಗರ ಅವನ್ನ ಬಂದು ನೀನೇನು ಒಪ್ಸಂಗತ್ತಲ್ಲ, ಅದ ನಂಗೆ ಖುಷಿ ನೋಡುವ. ಭಾರಿ ಒಳ್ಳೆ ಹುಡುಗ ಅಲ್ಲೇನುವ ಸಾಗರ. ಅವನವ ಭಾರಿ ಒಳ್ಳೆಯವರು. ಎಷ್ಟು ಒಳ್ಳೆ ಮನಸ್ಸು ಅಂದ್ರ ಅವ್ರಗ ಸ್ವಲ್ಪನೂ ಜಂಬನೇ ಇಲ್ಲ. ಹೆಣ್ಮಕ್ಳು ಅಂದ್ರೆ ಭಾಳ ಗೌರವ ಕೊಡ್ತಾರ. ಅದನ್ನ ನೋಡಿನ ನಂಗೆ ಭಾಳ ಖುಷಿ ಆಯ್ತು ನೋಡುವ. ಸಾಗರ ಅವ್ರು ಭಾರಿ ಒಳ್ಳೆ ಹುಡುಗ. ಸರಿನವ, ನಡಿ ಪಾಪ ಹೊಟ್ಟೆ ಹಸಿವಾಗತಿ, ಊಟ ಮಾಡಂತ. ನಡಿ ನಡಿ. ಶಾಂತಕ್ಕ ಮನ್ಯಾಗ ಪಲ್ಲವಿ ಇರ್ಲಿಲ್ಲ, ಇವ್ರು ಇರ್ಲಿಲ್ಲ. ಅದಕ್ಕ ಸುಮ್ನ ಹೊತ್ಕಳಿವಲ್ದು ಅಂತ ಹೇಳಿ ಬನ್ನಿ. ಕಮಲಕ್ಕನ್ ಮನೆಗೆ ಹೋಗಿದ್ದು ಹೊತ್ತಾಗೋತ್ ನೋಡ್ರಿ. ನಾ ಇನ್ನ ಅಡಿನೂ ಮಾಡ್ಲಿಲ್ಲ, ಹಂಗ ಬಂದ. ಪಲ್ಲವಿ ಹೆಂಗೋ ಊಟಕ್ಕೇನ್ ಬರಲ್ ಬಿಡ್ರಿ, ಅವ್ರ ಅಪ್ಪನ್ ಕೂಡ ಹೊರಗೆ ಹೋಗಳಲ್ಲ, ಅಲ್ಲ ಊಟ ಮಾಡ್ತಾಳ. ನಂಗೆ ಒಬ್ಬಕ್ಕಿಗ ಇವಾಗ ಮಾಡ್ಕೋಬೇಕು, ಹೊಟ್ಟೆ ಬೇರೆ ಭಾಳ ಹಸಿತೈತಿ. ನಾನು ಹೋಗ್ತೇನೆ ಶಾಂತಕ್ಕ. ಪಾರು, ಹೊಟ್ಟೆ ಹಸು ಅಂತೆ ಈಗ ಹೋಗಿ ಒಬ್ಬಕ್ಕೆ ನೀನ್ ಅಡಿಗೆ ಮಾಡ್ಕೊತೀವ. ನಾನು ಹೆಂಗೋ ಮಾಡಿಟ್ಟ ಬಂದಿದ್ನಲ್ಲ, ಬಾ ಇಲ್ಲೇ ಊಟ ಮಾಡಂತ. ಹೊಟ್ಟೆ ಭಾಳ ಹಸ್ತೈತಿ ಅಂತ ಬೇರೆ ಅಂತೆ. ಬಾಬಾ ಶಾಂತಕ್ಕ, ಬೇಡ ಬೇಡ ಅಂದ್ರು ನೀನ್ ಕೇಳೋದಿಲ್ಲ ನೋಡು, ಒತ್ತಾಯ ಮಾಡ್ತಿ. ಇನ್ ಬೇಡ ಅಂತ ನಮ್ಮ ಮನೆಗೆ ಹೋದ್ನಂದ್ರ ಬಾಕ್ಸಿಗೆ ಹಾಕಿ ಅಲ್ಲೇ ತಂದು ಕೊಟ್ಬಿಡ್ತೀನಿ. ನೀನು ಆತ್ ಬಿಡು, ಇಲ್ಲೇ ಊಟ ಮಾಡ್ತೀನಂತ. ಯವ್ವಾ, ಶಾಂತಕ್ಕನ ಅತ್ತಿ ಬೇರೆ ಇಲ್ಲೇ ಮಾಡ್ಕೊಂಡಾರ. ಅವ್ರ ಕಣ್ಣಿಗೆ ಬೀಳ್ದಂಗೆ ಹೋಗ್ಬೇಕು. ಯಾರದು ಬಂದಿದ್ದ? ಏನೋ ಸುಮ್ನ ಹಂಗ ಕಣ್ ಮುಚ್ಚಿ ಮಲ್ಕೊಂಡೇನ ಅಷ್ಟ, ನಿದ್ದೆ ಬಂದಿಲ್ಲ ನನಗ. ಮನೆಗೆ ಯಾರಿಲ್ಲ ಅಂತ ಕಳ್ತನ ಮಾಡಕ್ ಬಂದ್ಬಿಟ್ರೆ ಬಾಯ್ಲ್ ಬಾಯ್ಲ್ ಯಾರದ? ಯಾವ ಶಾಂತಕ್ಕ, ನಿಮ್ಮ ಅತ್ತಿ ಮಾತಾಡೋದ್ ಕೇಳಿದ್ರೆ ಭಯ ಆಕತ್ತವ ನನಗ. ಊಟನ ಬೇಡ ಏನ್ ಬೇಡ ಬಿಡುವ, ನಾನ್ ಮನೆಗೆ ಹೋಗಿ ಬೇಕಾದ್ರ ಏನಾದ್ರು ಒಂದ್ ಒಣ ಅವಲಕ್ಕಿನಾರ ತಿಂತಾನೆ. ನಿಮ್ಮ ಅತ್ತಿ ಹತ್ರ ಅನ್ನಿಸ್ಕೊಳೋದ್ ಬೇಡವಾ? ನೀನ್ ಸುಮ್ನಿರ. ಅವರು ಯಾರೋ ಬಂದಾರ ಅಂತ ಅನ್ಕೊಂಡಾರ. ಅವ್ರಿಗೆ ನಿದ್ದೆ ಹತ್ತಿತ್ತಲ್ಲ ಪಾಪ, ನಮ್ ಧ್ವನಿ ಕೇಳಿ ಎಚ್ಚರಾಗೈತಿ, ಅದಕ್ಕೆ ಹಂಗ ಹೇಳಕತ್ತಾರ. ನಿದ್ದಿ ಮಂಪ್ರಾಗ ಏನೋ ಮಾತಾಡಕತ್ತಾರ. ನೀ ಅದಕ್ಕೆ ಹಂಗ ಮಾಡ್ತಿ? ಅತ್ತೇರ ನಾವು ಕಮಲ ಮನೆಗೆ ಹೋಗಿದ್ವಲ್ಲ, ಬಂದ್ರಿ. ಶಾಂತ, ನೀ ಬಂದೇನ? ಅಯ್ಯ, ನಿದ್ದೆ ಇತ್ತು ನೋಡವ ನಂಗ. ಯಾರೋ ಮಾತಾಡ್ತಾರಲ್ಲ ಅಂತ ಕೇಳ್ತು, ಅದಕ್ಕ ಎದ್ನಿ. ಅಂದಂಗ ನಿಮ್ದೆಲ್ಲ ಊಟ ಆತಿಲ್ಲ? ಎಲ್ಲ ಹೋಗಿದ್ರಿ ಎಲ್ರು ಹೊರಗ? ಅಲ್ಲ, ನಾನು ಒಬ್ಬಕ್ಕೆ ಅದೇ ನೀ ಮನೆಯಾಗ ಅನ್ನೋದು ಯೋಚನೆ ಇಲ್ಲ ನಿಮ್ಗ. ಹಂಗೆ ಹೋಗ್ಬಿಟ್ಟಿರಲ್ಲ ಲೈಟ್ ಹೊತ್ ಬಿಟ್ಟು. ಯಾರು ಬಂದು ನಂಗೆ ಏನಾರು ಮಾಡಿದ್ರಂದ್ರ, ಬಂಗಾರ ಹಿಂಗಾರ ಎಲ್ಲ ತಗೊಂಡ್ ಹೋಗಿದ್ರಂದ್ರ ಏನ್ ಮಾಡ್ಬೇಕಿತ್ತ? ನಾವು ಸಾಗರಂಗ ಕಾವ್ಯನ ಹುಡುಗಿ ಚಲೋ ಅದಳಲ್ಲ ನೋಡಕ್ ಹೋಗಿದ್ವಿ, ಅದಕ್ಕ ಇಟ್ಟೊತ್ತಾತ. ಏನ ಹಡಗ್ ನೋಡಕ್ ಹೋಗಿದ್ದಿ? ಏನು ಒತ್ತಿಗಿತ್ತು ಏನಿಲ್ಲೇನ್ವ ನಿನಗ? ಮನೆ ಮಂದಿನೆಲ್ಲ ಗುಡ್ಡ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟಿಯಲ್ಲ. ನಿಂಗೇನ್ ಮನೆಗೆ ಹೇಳೋರ್ ಕೇಳೋರು ಯಾರು ಇಲ್ಲ ಏನು? ಮನ್ಯಾಗ ಅಡಿಗೆನಾರು ಮಾಡಿಟ್ಟು ಬಂದಿಯಾ ಇಲ್ಲ ಏನು ಇಲ್ಲೇ ಉಂಡೋಗೋ ಪ್ಲಾನ್ ಮಾಡಿಯಾ ಏನೋ ಗೊತ್ತಿಲ್ಲ ನೋಡು. ಶಾಂತ, ನಿಂಗೆ ಈಗಲೇ ಹೇಳಕತ್ತೀನಿ ನೋಡು, ಶಂಕರ ಒಬ್ಬನೇ ದುಡಿಯೋನು. 2 ಮಕ್ಳದಾವ, ಅದ್ರಾಗ ಒಬ್ಬಾಕಿದ ಇನ್ನು ಓದೋದ್ ಭಾಳ ಐತಿ. ಆಕಿಗ ಮದ್ವೆ ಮಾಡೋದೈತಿ. ಸ್ವಲ್ಪ ದುಡ್ಡು ಉಳ್ಸೋದ್ರ ಕಡೆ ಗಮನ ಕೊಡು. ಅನ್ನಪೂರ್ಣೇಶ್ವರಿ ತರ ಸುಮ್ನ 10 ಮಂದಿ ತಿನ್ನೋಷ್ಟು ಮಾಡಿ ಇಡ್ಬೇಡ ನೀನು. ಶಾಂತಕ್ಕ, ಹೋಗ ನಿಮ್ಮ ಅತ್ತೆ ಒಳ್ಳೆ, ನಾನೇನು ಊಟಕ್ಕ ಅಂತವ್ರಂಗ್ ಬಂದಿನ ನಂಗೆ ಹೇಳಕತ್ತಳ. ಏನೋ ಸಾಗರಂಗ ಹುಡುಗಿದ್ ವಿಷಯ ಬಂತಲ್ಲ, ಅದಕ್ಕ ಕಮಲಕ್ಕನ ಮನೆಗೆ ಹೋಗ ಒಂದ್ ಮಾತಾಡ್ಕೊಂಡ್ ಬಂದ್ರ ಸಹಾಯ ಆಕತಿ ಅಂತ ಏನೋ ಜೊತೆಗ್ ಬಂದ್ರ ಹಿಂಗ ಹೇಳ್ತಾರೇನೋ. ಬ್ಯಾಡ ಬಿಡುವ, ನಾನು ಊಟಕ್ಕ ಅಂತಕ್ಕೆ ನಾನು ನಮ್ಮ ಮನೆಗೆ ಹೋಗಿ ತಿಂತೀನಂತ. ನೀವು ಸುಮ್ ನಿಂದ್ರ ನನ್ನ ಮತ್ತೆ ಹತ್ರ ಮಾತಾಡ್ಲೇ ಇಲ್ಲ, ನಿನಗ್ ಸಮಾಧಾನ ಮಾಡ್ಲೇ ಏನ್ ಮಾಡ್ಲಿ? ಒಂದ್ ಸ್ವಲ್ಪ ಹೊತ್ತು ಅತ್ತಿ ಅವಳು ಅಡಿಗೆ ಮಾಡಿ ಬಾಕ್ಸ್ ಆಗೆಲ್ಲ ತಂದಳ. ಪಾಪ ಮನೆಗೆ ಒಬ್ಬಕ್ಕೆ ಅದಳ. ಮಗಳು ಮತ್ತ ಆಕಿ ಗಂಡ ಹೊರಗೆ ಹೋಗ್ಯಾರಂತ. ಒಬ್ಳಿಗ ಜಾಸ್ತಿ ಆಕತಿ ಅಂತ ಇಲ್ಲಿಗೆ ತಂದಳ. ಮನೆಗೆ ಹೋಗಿ ಇನ್ನೇನು ಒಬ್ಳೆ ಊಟ ಮಾಡ್ತಾಳ. ಅದಕ್ಕ ಬಾರವ ನಮ್ ಜೊತೆಗೆ ಕುಂತು ಊಟ ಮಾಡುವಂತ ಕರ್ಕೊಂಡು ಹೊಂಟಿನಷ್ಟ. ಹಂಗ ಸರಿ ಆತಾತ್, ಕರ್ಕೊಂಡು